ಭಾವನೀಯರ ಮತ್ತು ಒಳ್ಳೆಯ ಮನಸ್ಸಿನ ಭಕ್ತಿಗಳಿಗೆ ಸಿರಿಕರಂತೆ ಅವರಿಗೆ ರಮೇಶ್ ಜಾರಕಿಹೊಳಿ ಅವರ ಮಾತುಗಳಿಗೆ ನಾವು ಧನ್ಯವಾದ. ಗ್ರಾಮದೇವಿ ಲಕ್ಷ್ಮೀತಾಯಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ ವೇದಿಕೆಗಳ ಆಶಯಂತ ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರೇ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈ ಬೆಳಗಾವಿ ಲೋಕಸಭಾ ಸದಸ್ಯ ಅಭ್ಯರ್ಥಿ ಅಂತ ಜಗದೀಶ್ ಶೆಟ್ಟರ್ ಸಾಹೇಬರೇ ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಪ್ರತಾಪ್ ಅವರೇ ಹಾಗೂ ಮಾಜಿ MLA ಅಂತ ಮುತ್ತಿನವರೇ, ಸಂಜಯ್ ಪಾಟೀಲ್ ಅವರೇ, ಇನ್ನೂ ಅನೇಕ ಬೆಳಕೆ ಅವರೇ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಪ್ರಮುಖ ನಾಯಕರೇ ಹಾಗೂ ಪದಾಧಿಕಾರಿಗಳೇ, ದಯವಿಟ್ಟು ನಾನು ಹೆಚ್ಚು ಮಾತಾಡೋದಿಲ್ಲ. ಯಾಕೆ NSF ಬಾಲ್ಚಂದ್ರ ನೋಡೋದ್ರಿಗೆ ಬಹುಶಃ ಬಾಲ್ಚಂದ್ರ ಕೂತಿ ಯಾವಾಗ ಏನು ಮಾಡ್ತಾ ಯಾಕೆ 4ನೇ ತಾರೀಕು ಮಾತಾಡೋದು ನನ್ನ ಕಡೆ ಮಾತು ಬಂದ ಬಾಲ್ಚಂದ್ರ, ಯಾಕೆ ಹೆಚ್ಚು ಮಾತಾಡೋದಿಲ್ಲ. ಯಾಕೆ ಬಹುಶಃ ಇದಕ್ಕೆ ಹೆಚ್ಚು ಮಾತಾಡೋದಿಲ್ಲ. ಯಾಕಂದ್ರೆ ಯಾಕಪ್ಪ ಅಂದ್ರೆ ರಾಜಕಾರಣ ಭಾಳ ಸೂಕ್ಷ್ಮದೆ. ಮಾಧ್ಯಮದಲ್ಲಿ ಈಗ ಹೊಸ ತಾಂತ್ರಿಕ ಪ್ರಕಾರ ಏನು ಬೇಕಾದ್ರೆ ಮಾಡೋದು ಮನುಷ್ಯನ ಒಂದು ಶಬ್ದ ಸಿಕ್ತು ಅದ್ರ ಮೇಲೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು. ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಲ್ಲ. ಆದರೆ ಕೆಲವೊಂದು ಅನಿವಾರ್ಯವಾಗಿ ನನ್ನ ಭಾಗದಲ್ಲಿ ನನ್ನ ಶಾಸಕ ಏರಿಯಾದಲ್ಲಿ ಸಭೆ ಆಗೋದನ್ನ ಕೆಲವೊಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಂತೆ. ಜಗದೀಶ್ ಶೆಟ್ಟರ್ ಸಾಹೇಬರು, ಸುರೇಶ್ ಅಂಗಡಿ ಅವರು ಒಂದೇ ಎರಡು ಮುಖಾಂತರ. ಯಾಕಂದ್ರೆ ಸುರೇಶ್ ಅಂಗಡಿ ಅವರು ನಾವು ಕಾಂಗ್ರೆಸ್ ಪಕ್ಷ ಶಾಸಕರಾದ ಸಹಿತ ನನ್ನ ಸಂಬಂಧ ಒಳ್ಳೆಯದಿತ್ತು. ಕಳೆದ ಬಾರಿ ನಾನು ಕಾಂಗ್ರೆಸ್ ಶಾಸಕ ಇದ್ದೆ. ಅವಾಗ ಚುನಾವಣೆ ನಡೆದಾಗ ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಬಂಡಾಯ ಇದ್ದಾಗ ನಾನು ಕಾಂಗ್ರೆಸ್ ಸುರೇಶ್ ಅಂಗಡಿ ಪರವಾಗಿ ಅವಾಗ ಹೊರಗಿದ್ದೆಲ್ಲ ಇಂಡಿಯಾಕ್ಟ್ ಮಾಡಬೇಕಾಗಿತ್ತು. ಇವತ್ತು ಒಪ್ಪಂದ ಟೈಮ್ ಬಂದ್ರಿ. ಈಗ ಭಾರತೀಯ ಜನತಾ ಪಕ್ಷದ ಶಾಸಕ ಆಗೋದು ನನಗೆ ಹೆದರಿಕಿಲ್ಲ. ಅವಾಗ ಬಹುಶಃ 61 ಬಾಲಚಂದ್ರ 55. ಆದರೆ ಭಾಳ ನಿರೀಕ್ಷೆ ಇಟ್ಟಾಗ ಯಾಕಪ್ಪ ನಮ್ಮ ನಿರೀಕ್ಷೆ ಆಗ್ತಪ್ಪ ನಿಮ್ಮ ಶಕ್ತಿ ನನ್ನ ಶಕ್ತಿ. ಈಗ ನಮ್ಮ ವಿರೋಧ ಯಾಕಂದರೆ ಅವರು ಅಭ್ಯರ್ಥಿ ಚುನಾವಣಾ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಏನು ಮಾಡೋದು ಅದೇನೆ ನಾವು ಮಾಡೋದು ಅವ್ರು ಮಾಡೋದು. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ನಾವು ಮಾತಾಡಬಾರ್ದು. ಆದರೆ ಒಂದು ನನ್ನ ಗೋಕಾಕ್ ಮತ್ತು ಅರವೈ ಮತ್ತು ಕೇಂದ್ರದ ಜನತೆ ಮೇಲೆ ವಿಶ್ವಾಸ ಇದೆ. ಅದಕ್ಕೂ ಮೋಸವಾಗಿಲ್ಲ. ಜಾರಕಿಹೊಳಿ ಕುಟುಂಬ ಮೇಲೆ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷ ಮತ್ತೊಂದು ಅಷ್ಟೇ ಲೀಡ್ ಅದಕ್ಕೆ ಹೆಚ್ಚು ಲೀಡ್ ಕೊಡ್ತಾರೆ ನಮ್ಗೆ ಆಶೆ ಇದೆ. ಅಷ್ಟು ನೀವು ಮಾಡಬೇಕು. ಯಾಕಂದ್ರೆ ಕಳೆದ ಬಾರಿ ಮಂಗಳಂಗಡಿಯವರ ಚುನಾವಣೆ ಬಾಯಿ ನಡೆದಾಗ 10,000 ಲೀಡ್ ಇದ್ದ. ನಮ್ಮ ಸತೀಶ್ ನಮ್ಮ ತಮ್ಮ 10,000 ಲೀಡ್ ಇದ್ದ. ಚುನಾವಣೆ ಕೊನೆಯ ಗಣಗಳಲ್ಲಿ ನಡೆದಾಗ ಅವ ನಮ್ಮ ಏರಿಯಾ ಬಂತು. ಅದು ಯಾವುದೋ ಅಂಕಲಿಗೆ ಅಕ್ಕಿ ಹೇಳಿದಾಗ 10,003 ಮತ್ತು ಮೊದಲು 20 ಜನ ಒಟ್ಟೆ ಟೋಟಲಲ್ಲಿ 14,000 ಇರುತ್ತೆ ಏರಿಯಾ. ಆ ಏರಿಯಾ ಮಾತ್ರ ಅಕಸ್ಮಾತ್ ಅಲ್ಲಿ ಹೆಚ್ಚಾಗಿದ್ರೆ ನನ್ನ ಭಾಳ ಪಾಪ. ಯಾಕಂದ್ರೆ ಇರುವುದು ಅದು ನಮ್ಮ ಸಮುದಾಯ. ಆ ಏರಿಯಾದಲ್ಲಿ ನಮ್ಮ ಸಮುದಾಯ ಜಾಸ್ತಿ ಇರೋದ್ರಿಂದ ಭಾಳಷ್ಟು ಅಪವಾದ ಬರ್ತದೆ. ಆದರೆ ಅಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿ ಹಾಕಿಕೊಂಡಿದ್ದಾರೆ. ಮುಂದಿನ ಈ ದಿನದಲ್ಲಿ ನಾನು ಭಾಳ ಸತ್ವ ಪಕ್ಷ ಇದೆ. ಭಾರತೀಯ ಜನತಾ ಪಕ್ಷ ನಮಗೆ ಎಲ್ಲ ಸ್ಥಾನಮಾನ ಕೊಟ್ಟಿದೆ. ಕೆಲವೊಂದು ಸಾಂದರ್ಭಿಕವಾಗಿ ನಮ್ಮ ರಾಜ್ಯದಲ್ಲಿ ಅನಿವಾರ್ಯ ಕಾರಣ ನಾನು ಭಾರತೀಯ ಜನತಾ ಪಕ್ಷ ಮಂತ್ರಿಮಂಡಲ ಹೊರಗಿದ್ದೆ. ಆದರೆ ನಮ್ಮ ರಾಜ್ಯದಲ್ಲಿ ನಾಯಕರ ಬಗ್ಗೆ ಏನೇ ಹೆಚ್ಚು ಹೇಳೋದು ನಾನು